ಓಂ ಶಾಂತಿ. ತಾರೀಕು 17/8/2024 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ವಿನಾಶಿ ಶರೀರಗಳೊಂದಿಗೆ ಪ್ರೀತಿ ಮಾಡದೆ ಅವಿನಾಶಿ ತಂದೆಯೊಂದಿಗೆ ಪ್ರೀತಿಯನ್ನಿಡಿ. ಆಗ ಅಳುವುದರಿಂದ ಮುಕ್ತರಾಗುತ್ತೀರಿ. ಪ್ರಶ್ನೆ: ಅಸತ್ಯ ಪ್ರೀತಿ ಯಾವುದಾಗಿದೆ ಮತ್ತು ಅದರ ಪರಿಣಾಮ ಏನಾಗುತ್ತದೆ? ಉತ್ತರ: ವಿನಾಶಿ ಶರೀರಗಳೊಂದಿಗೆ ಪ್ರೀತಿಯನ್ನಿಡುವುದು ಅಸತ್ಯವಾಗಿದೆ. ಯಾರು ವಿನಾಶಿ ವಸ್ತುಗಳೊಂದಿಗೆ ಮೋಹವನ್ನಿಟ್ಟುಕೊಳ್ಳುವರೋ ಅವರು ಅಳುತ್ತಾರೆ. ದೇಹಾಭಿಮಾನದ ಕಾರಣ ಅಳು ಬರುತ್ತದೆ. ಸತ್ಯಯುಗದಲ್ಲಿ ಎಲ್ಲರೂ ಆತ್ಮಾಭಿಮಾನಿಯಾಗಿರುತ್ತಾರೆ. ಆದ್ದರಿಂದ ಅಳುವುದೇ ಇಲ್ಲ. ಯಾರು ಅಳುವರೋ ಅವರು ಕಳೆದುಕೊಳ್ಳುತ್ತಾರೆ. ಈಗ ಅವಿನಾಶಿ ಮಕ್ಕಳಿಗೆ ಅವಿನಾಶಿ ತಂದೆಯ ಶಿಕ್ಷಣವು ಸಿಗುತ್ತದೆ. ದೇಹಿ ಅಭಿಮಾನಿಯಾಗಿ ಆಗ ಅಳುವುದರಿಂದ ಮುಕ್ತರಾಗುತ್ತೀರಿ. ಓಂ ಶಾಂತಿ. ಇದನ್ನಂತೂ ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಆತ್ಮವು ಅವಿನಾಶಿಯಾಗಿದೆ ಮತ್ತು ತಂದೆಯೂ ಅವಿನಾಶಿಯಾಗಿದ್ದಾರೆ. ಅಂದ ಮೇಲೆ ಯಾರನ್ನು ಪ್ರೀತಿ ಮಾಡಬೇಕು? ಅವಿನಾಶಿ ಆತ್ಮ ಅವಿನಾಶಿ ತಂದೆಯನ್ನೇ ಪ್ರೀತಿ ಮಾಡಬೇಕು. ವಿನಾಶಿ ಶರೀರವನ್ನೇಕೆ ಪ್ರೀತಿ ಮಾಡಬೇಕು? ಇಡೀ ಪ್ರಪಂಚವು ವಿನಾಶಿಯಾಗಿದೆ. ಪ್ರತಿಯೊಂದು ವಸ್ತುವು ವಿನಾಶಿಯಾಗಿದೆ. ಈ ಶರೀರವು ವಿನಾಶಿಯಾಗಿದೆ. ಆತ್ಮ ಅವಿನಾಶಿಯಾಗಿದೆ. ಆತ್ಮದ ಪ್ರೀತಿಯು ಅವಿನಾಶಿಯಾಗಿರುತ್ತದೆ. ಆತ್ಮವೆಂದು ಸಾಯುವುದಿಲ್ಲ. ಅದಕ್ಕೆ ಸತ್ಯವೆಂದು ಹೇಳಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ಅಸತ್ಯವಾಗಿ ಬಿಟ್ಟಿದ್ದೀರಿ. ವಾಸ್ತವದಲ್ಲಿ ಅವಿನಾಶಿ ತಂದೆಯ ಜೊತೆ ಅವಿನಾಶಿ ಪ್ರೀತಿ ಇರಬೇಕು. ನಿಮಗೆ ವಿನಾಶಿ ಶರೀರದ ಮೇಲೆ ಪ್ರೀತಿ ಆಗಿಬಿಟ್ಟಿದೆ. ಆದ್ದರಿಂದ ಅಳಬೇಕಾಗುತ್ತದೆ. ಅವಿನಾಶಿಯ ಜೊತೆ ಪ್ರೀತಿ ಇಲ್ಲ. ವಿನಾಶಿಯ ಜೊತೆ ಪ್ರೀತಿ ಇರುವುದರಿಂದ ಅಳಬೇಕಾಗುತ್ತದೆ. ಈಗ ನೀವು ನಿಮ್ಮನ್ನು ಅವಿನಾಶಿ ಆತ್ಮವೆಂದು ತಿಳಿಯುತ್ತೀರಿ. ಆದ್ದರಿಂದ ಅಳುವ ಮಾತಿಲ್ಲ. ಏಕೆಂದರೆ ದೇಹಾಭಿಮಾನಿಗಳಾಗುವುದರಿಂದ ಅಳಬೇಕಾಗುತ್ತದೆ. ವಿನಾಶಿ ಶರೀರದ ಹಿಂದೆ ಅಳುತ್ತಾರೆ. ಆತ್ಮವು ಸಾಯುವುದಿಲ್ಲವೆಂಬುದು ತಿಳಿದಿದೆ. ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಆತ್ಮವೆಂದು ತಿಳಿಯಿರಿ. ನೀವು ಅವಿನಾಶಿ ತಂದೆಯ ಮಕ್ಕಳು, ಅವಿನಾಶಿ ಆತ್ಮರಾಗಿದ್ದೀರಿ. ನೀವು ಅಳುವ ಅವಶ್ಯಕತೆ ಇಲ್ಲ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಪಾತ್ರವನ್ನು ಅಭಿನಯಿಸುತ್ತದೆ. ಇದು ಆಟವಾಗಿದೆ. ನೀವು ಶರೀರದಲ್ಲಿ ಮಮತ್ವವನ್ನು ಇಟ್ಟುಕೊಳ್ಳುತ್ತೀರಿ. ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆಯಿರಿ. ತಮ್ಮನ್ನು ಅವಿನಾಶಿ ಆತ್ಮವೆಂದು ತಿಳಿಯಿರಿ. ಆತ್ಮವೆಂದು ಸಾಯುವುದಿಲ್ಲ. ಗಾಯನವೂ ಇದೆ. ಯಾರು ಅಳುತ್ತಾರೆಯೋ ಅವರು ಕಳೆದುಕೊಳ್ಳುತ್ತಾರೆ. ಆತ್ಮ ಅಭಿಮಾನಿಯಾಗುವುದರಿಂದಲೇ ಯೋಗ್ಯರಾಗಿ ಬಿಡುತ್ತೀರಿ. ಆದ್ದರಿಂದ ತಂದೆಯು ಬಂದು ದೇಹಾಭಿಮಾನಿಗಳಿಂದ ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ಹೇಗೆ ಮರೆತು ಹೋಗಿದ್ದೀರಿ. ಆದ್ದರಿಂದಲೇ ಜನ್ಮ ಜನ್ಮಾಂತರ ನೀವು ಅಳಬೇಕಾಯಿತು. ಈಗ ಮತ್ತೆ ನಿಮಗೆ ಆತ್ಮಾಭಿಮಾನಿಯಾಗುವ ಶಿಕ್ಷಣವು ಸಿಗುತ್ತದೆ. ನೀವೆಂದೂ ಅಳುವುದೇ ಇಲ್ಲ. ಇದು ಅಳುವ ಪ್ರಪಂಚವಾಗಿದೆ. ಸತ್ಯಯುಗವು ನಗುವ ಪ್ರಪಂಚವಾಗಿದೆ. ಇದು ದುಃಖದ ಪ್ರಪಂಚ, ಅದು ಸುಖದ ಪ್ರಪಂಚ. ತಂದೆಯು ಬಹಳ ಚೆನ್ನಾಗಿ ಶಿಕ್ಷಣ ಕೊಡುತ್ತಾರೆ. ಅವಿನಾಶಿ ಮಕ್ಕಳಿಗೆ ಅವಿನಾಶಿ ತಂದೆಯ ಶಿಕ್ಷಣವೂ ಸಿಗುತ್ತದೆ. ಹಾಗೂ ದೇಹಾಭಿಮಾನಿಗಳಾಗುವುದರಿಂದ ದೇಹವನ್ನೇ ನೋಡುತ್ತಾ ಶಿಕ್ಷಣವನ್ನು ಕೊಡುತ್ತಾರೆ. ಆದ್ದರಿಂದ ದೇಹದ ನೆನಪು ಬರುವುದರಿಂದ ಅಳುತ್ತಾರೆ. ಶರೀರ ಸಮಾಪ್ತಿಯಾಯಿತೆಂಬುದನ್ನು ನೋಡುತ್ತಾರೆ. ಮತ್ತೆ ಅದನ್ನೇ ನೆನಪು ಮಾಡುವುದರಿಂದ ಏನು ಲಾಭ? ಮಣ್ಣನ್ನು ನೆನಪು ಮಾಡಲಾಗುತ್ತದೆಯೇ? ಅವಿನಾಶಿ ವಸ್ತುವು ಹೋಗಿ ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ. ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ. ಯಾರು ಒಳ್ಳೆಯ ಕರ್ಮವನ್ನು ಮಾಡುವರೋ ಅವರಿಗೆ ಮತ್ತೆ ಒಳ್ಳೆಯ ಶರೀರ ಸಿಗುತ್ತದೆ. ಕೆಲವರಿಗೆ ಕೆಟ್ಟಿರುವ ಶರೀರವೂ ಸಿಗುತ್ತದೆ. ಅದು ಕರ್ಮಗಳ ಅನುಸಾರವಾಗಿದೆ. ಒಳ್ಳೆಯ ಕರ್ಮ ಮಾಡಿದರೆ ಮೇಲೆ ಹೋಗಿ ಬಿಡುತ್ತಾರೆಂದಲ್ಲ. ಮೇಲೆ ಯಾರು ಹೋಗುವುದಿಲ್ಲ. ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯವರೆಂದು ಕರೆಸಿಕೊಳ್ಳುತ್ತಾರೆ. ಒಳ್ಳೆಯ ಜನ್ಮ ಸಿಗುತ್ತದೆ. ಆದರೆ ನಂತರ ಕೆಳಗಿಳಿಯಬೇಕಾಗಿದೆ. ನಿಮಗೆ ತಿಳಿದಿದೆ ನಾನು ಹೇಗೆ ಮೇಲೇರುತ್ತೇವೆ.
ಬಲೆ ಒಳ್ಳೆಯ ಕರ್ಮಗಳಿಂದ ಯಾರಾದರೂ ಮಹಾತ್ಮರಾಗುತ್ತಾರೆ. ಆದರೂ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ. ಆದರೂ ತಂದೆಯು ತಿಳಿಸುತ್ತಾರೆ, ನಂತರವೂ ಈಶ್ವರನನ್ನು ನೆನಪು ಮಾಡಿ. ಒಳ್ಳೆಯ ಕರ್ಮ ಮಾಡುತ್ತಾರೆಂದರೆ ಅವರಿಗೆ ಅಲ್ಪಕಾಲದ ಕ್ಷಣಭಂಗುರ ಸುಖವನ್ನು ಕೊಡುತ್ತೇನೆ. ಆದರೂ ಏಣಿಯಂತೂ ಕೆಳಗಿಳಿಯಲೇಬೇಕು. ಹೆಸರು ಭಲೆ ಒಳ್ಳೆಯದಿರಬಹುದು, ಇಲ್ಲಂತೂ ಮನುಷ್ಯರು ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನು ತಿಳಿದುಕೊಂಡಿಲ್ಲ. ರಿದ್ಧಿಸಿದ್ಧಿಯವರಿಗೆ ಎಷ್ಟೊಂದು ಮಾನ್ಯತೆ ಕೊಡುತ್ತಾರೆ. ಅವರ ಹಿಂದೆ ಎಷ್ಟೊಂದು ಮನುಷ್ಯರು ಹುಚ್ಚರಾಗುತ್ತಾರೆ. ಎಲ್ಲವೂ ಅಜ್ಞಾನವಾಗಿದೆ. ತಿಳಿದುಕೊಳ್ಳಿ, ಯಾರಾದರೂ ಪರೋಕ್ಷವಾಗಿ ದಾನ ಪುಣ್ಯ ಮಾಡುತ್ತಾರೆ, ಧರ್ಮಶಾಲೆ ಆಸ್ಪತ್ರೆಗಳನ್ನು ಕಟ್ಟಿಸುತ್ತಾರೆಂದರೆ ನಂತರದ ಜನ್ಮದಲ್ಲಿ ಅದಕ್ಕೆ ಪ್ರತಿಫಲವು ಅವಶ್ಯಕವಾಗಿ ಸಿಗುತ್ತದೆ. ತಂದೆಯನ್ನು ನೆನಪು ಮಾಡುತ್ತಾರೆ, ಬಲೆ ನಿಂದನೆಯನ್ನು ಮಾಡುತ್ತಾರೆ. ಆದರೂ ಸಹ ಬಾಯಿಂದ ಭಗವಂತನ ಹೆಸರನ್ನು ಕೇಳುತ್ತಾರೆ. ಬಾಕಿ ಅಪರಿಚಿತರಾಗಿರುವ ಕಾರಣ ಏನನ್ನೂ ತಿಳಿದುಕೊಂಡಿಲ್ಲ. ಭಗವಂತನನ್ನು ನೆನಪು ಮಾಡಿ ರುದ್ರ ಪೂಜೆ ಮಾಡುತ್ತಾರೆ. ರುದ್ರನನ್ನು ಭಗವಂತನೆಂದು ತಿಳಿಯುತ್ತಾರೆ. ರುದ್ರ ಯಜ್ಞವನ್ನು ರಚಿಸುತ್ತಾರೆ. ಶಿವ ಅಥವಾ ರುದ್ರನ ಪೂಜೆ ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನನ್ನ ಪೂಜೆ ಮಾಡುತ್ತಾರೆ. ಆದರೆ ತಿಳುವಳಿಕೆ ಇಲ್ಲದೆ ಏನೇನೋ ಮಾಡುತ್ತಾರೆ, ಮಾಡಿಸುತ್ತಾರೆ. ಎಷ್ಟು ಜನ ಮನುಷ್ಯರು ಅಷ್ಟು ಗುರುಗಳಿರುತ್ತಾರೆ. ವೃಕ್ಷದಲ್ಲಿ ಹೊಸ ಹೊಸ ಎಲೆಗಳು, ರೆಂಬೆ ಕೊಂಬೆಗಳು ಬರುತ್ತವೆ ಎಂದರೆ ಅವು ಎಷ್ಟು ಶೋಭಿಸುತ್ತದೆ. ಅವು ಸತೋಗುಣಿಯಾಗಿರುವ ಕಾರಣ ಅವರ ಮಹಿಮೆಯಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಇದು ವಿನಾಶಿ ವಸ್ತುಗಳನ್ನು ಪ್ರೀತಿ ಮಾಡುವ ಪ್ರಪಂಚವಾಗಿದೆ. ಯಾರ ಜೊತೆಯಾದರೂ ಬಹಳ ಪ್ರೀತಿ ಇರುತ್ತದೆ ಎಂದರೆ ಆ ಮೋಹದಲ್ಲಿ ಹುಚ್ಚರಾಗಿ ಬಿಡುತ್ತಾರೆ. ದೊಡ್ಡ ದೊಡ್ಡ ಸೇಠುಗಳು ಮೋಹಕ್ಕೆ ವಶರಾಗಿ ಹುಚ್ಚರಾಗಿ ಬಿಡುತ್ತಾರೆ. ಮಾತೆಯರಿಗೆ ಜ್ಞಾನವಿಲ್ಲದ ಕಾರಣ ವಿನಾಶಿ ಶರೀರದ ಹಿಂದೆ ವಿಧವೆಯರಾಗಿ ಎಷ್ಟೊಂದು ಅಳುತ್ತಾರೆ, ನೆನಪು ಮಾಡುತ್ತಿರುತ್ತಾರೆ. ಈಗ ತಮ್ಮನ್ನು ಆತ್ಮವೆಂದು ತಿಳಿದು ಆತ್ಮವೆಂದೇ ನೋಡುತ್ತೀರಿ. ಆದ್ದರಿಂದ ಸ್ವಲ್ಪವೂ ದುಃಖವಾಗುವುದಿಲ್ಲ. ಈ ವಿದ್ಯೆಯನ್ನು ಸಂಪಾದನೆಯ ಮೂಲವೆಂದು ಹೇಳಲಾಗುತ್ತದೆ. ವಿದ್ಯೆಯಲ್ಲಿ ಗುರಿ ಉದ್ದೇಶವೂ ಇರುತ್ತದೆ. ಆದರೆ ಅದು ಒಂದು ಜನ್ಮಕ್ಕಾಗಿ. ಸರ್ಕಾರದಿಂದ ಸಂಬಳವೂ ಸಿಗುತ್ತದೆ. ಓದಿ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾರೆ, ಅದರಿಂದ ಹಣ ಇತ್ಯಾದಿ ಸಿಗುತ್ತದೆ. ಆದರೆ ಇಲ್ಲಂತೂ ಮಾತೆ ಹೊಸದಾಗಿದೆ. ನೀವು ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ಹೇಗೆ ತುಂಬಿಕೊಳ್ಳುತ್ತೀರಿ? ತಂದೆಯು ನಿಮಗೆ ಅವಿನಾಶಿ ಜ್ಞಾನದ ಖಜಾನೆಯನ್ನು ಕೊಡುತ್ತಾರೆಂದು ಆತ್ಮವು ತಿಳಿಯುತ್ತದೆ. ಭಗವಂತನು ಓದಿಸುತ್ತಾರೆಂದರೆ ಅವಶ್ಯಕವಾಗಿ ಭಗವಾನ್ ಭಗವತಿಯರನ್ನಾಗಿ ಮಾಡುತ್ತಾರೆ. ಅವಶ್ಯವಾಗಿ ಈ ಲಕ್ಷ್ಮೀನಾರಾಯಣರನ್ನು ಭಗವಾನ್ ಭಗವತಿ ಎಂದು ತಿಳಿಯುವುದು ತಪ್ಪಾಗಿದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಓಹೋ, ಯಾವಾಗ ನಾವು ದೇಹಾಭಿಮಾನಿಗಳಾಗಿ ಬಿಡುತ್ತೇವೆಯೋ ಆಗ ನಮ್ಮ ಬುದ್ಧಿಯು ಎಷ್ಟೊಂದು ಕೆಳದರ್ಜೆಯಾಗಿರುತ್ತದೆ. ಹೇಗೆ ಪ್ರಾಣಿಗಳ ಬುದ್ಧಿಯವರಾಗಿ ಬಿಡುತ್ತೇವೆ. ಪ್ರಾಣಿಗಳ ಸೇವೆಯಾದರೂ ಬಹಳ ಚೆನ್ನಾಗಿರುತ್ತದೆ. ಮನುಷ್ಯರದಂತೂ ಏನೂ ಇಲ್ಲ. ಸ್ಪರ್ಧೆಯ ಕುದುರೆಗಳನ್ನು ಎಷ್ಟು ಚೆನ್ನಾಗಿ ಸಂಭಾಲನೆ ಮಾಡುತ್ತಾರೆ. ಇಲ್ಲಿಯ ಮನುಷ್ಯರದನ್ನು ನೋಡಿ ಯಾವ ಗತಿಯಾಗಿದೆ. ನಾಯಿಯನ್ನು ಎಷ್ಟು ಚೆನ್ನಾಗಿ ಸಾಕುತ್ತಾರೆ, ನೇವರಿಸುತ್ತಾರೆ, ಜೊತೆಯಲ್ಲಿ ಮಲಗಿಸಿಕೊಳ್ಳುತ್ತಾರೆ. ನೋಡಿ ಪ್ರಪಂಚದ ಸ್ಥಿತಿ ಏನಾಗಿ ಬಿಟ್ಟಿದೆ. ಸತ್ಯಯುಗದಲ್ಲಿ ಇಂತಹ ವ್ಯವಹಾರಗಳು ಇರುವುದಿಲ್ಲ. ಅಂದಾಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಿಮ್ಮನ್ನು ಮಾಯಾ ರಾವಣನು ಅಸತ್ಯವಂತರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಅಸತ್ಯ ರಾಜ್ಯವಾಗಿದೆಯಲ್ಲವೇ. ಮನುಷ್ಯರು ಅಸತ್ಯವಂತರಾಗಿದ್ದರಿಂದ ಇಡೀ ಪ್ರಪಂಚವು ಅಸತ್ಯವಾಗಿ ಬಿಟ್ಟಿದೆ. ಸತ್ಯ ಮತ್ತು ಅಸತ್ಯ ಪ್ರಪಂಚದಲ್ಲಿ ನೋಡಿ ಎಷ್ಟು ಅಂತರವಿದೆ. ಕಲಿಯುಗದ ಸ್ಥಿತಿಯು ಏನಾಗಿದೆ. ನಾನು ಸ್ವರ್ಗ ಸ್ಥಾಪನೆ ಮಾಡುತ್ತೇನೆಂದರೆ ಮಾಯೆಯು ತನ್ನ ಸ್ವರ್ಗವನ್ನು ತೋರಿಸುತ್ತದೆ, ತನ್ನ ಪ್ರಭಾವ ಬೀರುತ್ತದೆ. ತಾತ್ಕಾಲಿಕ ಹಣವು ಎಷ್ಟೊಂದಿದೆ. ನಾವು ಇಲ್ಲಿಯೇ ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ತಿಳಿಯುತ್ತಾರೆ. ಸ್ವರ್ಗದಲ್ಲಿ ಎಷ್ಟು ಉದ್ದವಾದ 100 ಅಂತಸ್ತಿನ ಮನೆಗಳಿರುತ್ತವೆಯೇ. ಇಷ್ಟು ಜಮೀನನ್ನು ನೀವು ಏನು ಮಾಡುತ್ತೀರಿ? ಇಲ್ಲಿ ಜಮೀನನ ಹಿಂದೆ ಹೊಡೆದಾಡುತ್ತಾರೆ, ಜಗಳವಾಡುತ್ತಾರೆ.
ಅಲ್ಲಿ ಜಮೀನೆಲ್ಲವೂ ನಿಮ್ಮದೇ ಆಗಿರುತ್ತದೆ. ಎಷ್ಟು ಹಗಲು ರಾತ್ರಿಯ ಅಂತರವಿದೆ. ಅವರು ಲೌಕಿಕ ತಂದೆ ಮತ್ತು ಇವರು ಪಾರಲೌಕಿಕ ತಂದೆ. ಪಾರಲೌಕಿಕ ತಂದೆಯು ಮಕ್ಕಳಿಗೆ ಏನು ತಾನೇ ಕೊಡುವುದಿಲ್ಲ. ಅರ್ಧ ಕಲ್ಪ ನೀವು ಭಕ್ತಿ ಮಾಡುತ್ತೀರಿ. ತಂದೆಯು ನೇರವಾಗಿ ತಿಳಿಸುತ್ತಾರೆ, ಮಕ್ಕಳೇ, ಇದರಿಂದ ಮುಕ್ತಿ ಸಿಗುವುದಿಲ್ಲ, ಅರ್ಥಾತ್ ನನ್ನೊಂದಿಗೆ ಮಿಲನ ಮಾಡುವುದಿಲ್ಲ. ನೀವು ಮುಕ್ತಿಧಾಮದಲ್ಲಿ ನನ್ನೊಂದಿಗೆ ಮಿಲನ ಮಾಡುತ್ತೀರಿ. ನಾನು ಸಹ ಮುಕ್ತಿಧಾಮದಲ್ಲಿರುತ್ತೇನೆ, ನೀವು ಸಹ ಮುಕ್ತಿಧಾಮದಲ್ಲಿರುತ್ತೀರಿ. ನಂತರ ಅಲ್ಲಿಂದ ಸ್ವರ್ಗದಲ್ಲಿ ಬರುತ್ತೀರಿ. ಅಂದರೆ ಸ್ವರ್ಗದಲ್ಲಿ ನಾನು ಇರುವುದಿಲ್ಲ. ಇದು ಡ್ರಾಮಾ ಆಗಿದೆ. ನಂತರ ಚಾಚು ತಪ್ಪದೆ ಈ ರೀತಿ ಪುನರಾವರ್ತನೆಯಾಗುತ್ತದೆ. ಮತ್ತೆ ಜ್ಞಾನವೇ ಮರೆತು ಹೋಗುತ್ತದೆ. ಎಲ್ಲಿಯವರೆಗೂ ಸಂಗಮ ಯುಗವು ಬರುವುದಿಲ್ಲವೋ ಅಲ್ಲಿಯವರೆಗೂ ಗೀತಾ ಜ್ಞಾನವಿರಲು ಹೇಗೆ ಸಾಧ್ಯ? ಬಾಕಿ ಯಾವುದೇ ಶಾಸ್ತ್ರಗಳಿವೆಯೋ ಅದು ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿದೆ. ಈಗ ನೀವು ಜ್ಞಾನವನ್ನು ಕೇಳುತ್ತಿದ್ದೀರಿ. ನಾನು ಬೀಜರೂಪ ಜ್ಞಾನ ಸಾಗರನಾಗಿದ್ದೇನೆ. ನಿಮ್ಮನ್ನೇನು ಶ್ರಮ ಪಡಲು ಬಿಡುವುದಿಲ್ಲ, ಕಾಲಿಗೂ ಸಹ ಬೀಳುವಂತಿಲ್ಲ. ಯಾರ ಕಾಲಿಗೆ ಬೀಳುತ್ತೀರಿ? ಶಿವತಂದೆಗಂತೂ ಕಾಲುಗಳು ಇಲ್ಲವೇ ಇಲ್ಲ. ಕಾಲಿಗೆ ಬೀಳುವುದಾದರೆ ಈ ಬ್ರಹ್ಮರವರ ಕಾಲಿಗೆ ಬಿದ್ದಂತಾಗುತ್ತದೆ. ನಾನಂತೂ ನಿಮ್ಮ ಗುಲಾಮನಾಗಿದ್ದೇನೆ. ಅವರಿಗೆ ನಿರಾಕಾರಿ ನಿರಹಂಕಾರಿ ಎಂದು ಹೇಳಲಾಗುತ್ತದೆ. ಅದು ಸಹ ಯಾವಾಗ ಅವರು ಪಾತ್ರದಲ್ಲಿ ಬರುವರೋ ಆಗಲೇ ಅವರು ನಿರಹಂಕಾರಿ ಎಂದು ಹೇಳಲಾಗುತ್ತದೆ. ಆ ತಂದೆಯು ನಿಮಗೆ ಅಪಾರ ಜ್ಞಾನವನ್ನು ಕೊಡುತ್ತಾರೆ. ಇದು ಅವಿನಾಶಿ ಜ್ಞಾನರತ್ನಗಳ ದಾನವಾಗಿದೆ. ಯಾರೆಷ್ಟು ಬೇಕಾದರೂ ಪಡೆಯಬಹುದು. ಅವಿನಾಶಿ ಜ್ಞಾನರತ್ನಗಳನ್ನು ಪಡೆದುಕೊಂಡು ನಂತರ ಅನ್ಯರಿಗೆ ದಾನ ಮಾಡುತ್ತಾ ಇರಿ. ಈ ರತ್ನಗಳಿಗಾಗಿಯೇ ಒಂದೊಂದು ರತ್ನವು ಲಕ್ಷಾಂತರ ರೂಪಾಯಿಗಳದೆಂದು ಹೇಳಲಾಗುತ್ತದೆ. ಹೆಜ್ಜೆ ಹೆಜ್ಜೆಯಲ್ಲಿ ಪದುಮದಷ್ಟು ಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಸರ್ವೀಸಿನಲ್ಲಿ ಬಹಳ ಗಮನವಿರಬೇಕು. ನಿಮ್ಮ ಹೆಜ್ಜೆಯು ನೆನಪಿನ ಯಾತ್ರೆಯಾಗಿದೆ. ಅದರಿಂದ ನೀವು ಅಮರರಾಗಿ ಬಿಡುತ್ತೀರಿ. ಸತ್ಯಯುಗದಲ್ಲಿ ಸಾಯುವ ಚಿಂತೆಯೇ ಬರುವುದಿಲ್ಲ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಪಡೆದುಕೊಳ್ಳುತ್ತಾರೆ. ಮೋಹಜೀತ ರಾಜನ ಕಥೆಯನ್ನು ಕೇಳಿರಬಹುದು. ಇದನ್ನಂತೂ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ. ಈಗ ನಿಮ್ಮನ್ನು ಆ ರೀತಿ ಮಾಡುತ್ತಾರೆ. ಇವು ಈಗಿನದೇ ಮಾತುಗಳಾಗಿವೆ. ರಕ್ಷಾಬಂಧನದ ಹಬ್ಬವನ್ನು ಆಚರಿಸುತ್ತಾರೆ. ಇದು ಯಾವಾಗಿನ ಸಂಕೇತವಾಗಿದೆ? ಪವಿತ್ರರಾಗಿ ಎಂದು ಭಗವಂತನು ಯಾವಾಗ ಹೇಳಿದರು? ಹೊಸ ಪ್ರಪಂಚವು ಯಾವಾಗ, ಹಳೆಯ ಪ್ರಪಂಚವು ಯಾವಾಗ ವಿನಾಶವಾಗುತ್ತದೆ ಎಂದು ಮನುಷ್ಯರಿಗೇನು ಗೊತ್ತಿದೆ? ಇದು ಸಹ ಯಾರಿಗೂ ತಿಳಿದಿಲ್ಲ. ಇಷ್ಟಂತೂ ಹೇಳುತ್ತಾರೆ, ಇದು ಕಲಿಯುಗವಾಗಿದೆ. ಸತ್ಯಯುಗವಿತ್ತು, ಈಗಿಲ್ಲ. ಪುನರ್ಜನ್ಮವನ್ನು ನಂಬುತ್ತಾರೆ. 84 ಜನ್ಮಗಳೆಂದು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯಕವಾಗಿ ಪುನರ್ಜನ್ಮವಾಯಿತಲ್ಲವೇ? ನಿರಾಕಾರ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಅವರೇ ಬಂದು ತಿಳಿಸುತ್ತಾರೆ. ದೇಹದಾರಿ ತಂದೆಯಂತೂ ಅನೇಕರಿದ್ದಾರೆ. ಪ್ರಾಣಿಗಳು ಸಹ ತನ್ನ ಮರಿಗಳಿಗೆ ತಂದೆಯಾಗಿದೆ. ಪ್ರಾಣಿಗಳ ತಂದೆ ಎಂದು ಅವುಗಳಿಗೆ ಹೇಳುವುದಿಲ್ಲ. ಸತ್ಯಯುಗದಲ್ಲಿ ಯಾವುದೇ ಕೊಳಕು ವಸ್ತುಗಳು ಇರುವುದಿಲ್ಲ. ಎಂತಹ ಮನುಷ್ಯರೋ ಅಂತಹ ಉಪಕರಣಗಳಿರುತ್ತವೆ. ಅಲ್ಲಿ ಪಕ್ಷಿಗಳು ಸಹ ಬಹಳ ಸುಂದರವಾಗಿರುತ್ತದೆ. ಎಲ್ಲವೂ ಒಳ್ಳೊಳ್ಳೆಯ ವಸ್ತುಗಳಿರುತ್ತದೆ. ಅಲ್ಲಿ ಫಲವೂ ಸಹ ಬಹಳ ಸಿಹಿಯಾಗಿರುತ್ತದೆ. ನಂತರ ಅವೆಲ್ಲವೂ ಎಲ್ಲಿ ಹೊರಟು ಹೋಗುತ್ತದೆ? ಸಿಹಿಯಾಗಿದ್ದಿದ್ದು ಕಹಿಯು ಬಂದು ಬಿಡುತ್ತದೆ. ಕನಿಷ್ಠರಾಗಿ ಬಿಡುತ್ತಾರೆ. ಆದ್ದರಿಂದ ವಸ್ತುಗಳು ಸಹ ಕೆಳಮಟ್ಟದ್ದಾಗಿ ಬಿಡುತ್ತದೆ. ಸತ್ಯಯುಗವು ಸುಂದರವಾಗಿರುವುದರಿಂದ ಸುಂದರವಾಗಿರುವುದೇ ಸಿಗುತ್ತದೆ. ಕಲಿಯುಗದಲ್ಲಿ ಕಳಪೆಯ ವಸ್ತುಗಳಾಗಿವೆ. ಎಲ್ಲ ವಸ್ತುಗಳು ಸತೋ ರಜೋ ತಮೋದಿಂದ ಪಾರಾಗುತ್ತವೆ. ಇಲ್ಲಂತೂ ಯಾವುದೇ ಮಜಾ ಇಲ್ಲ. ಆತ್ಮವು ತಮೋಪ್ರಧಾನ, ಆದ್ದರಿಂದ ಶರೀರವು ತಮೋಪ್ರಧಾನವಾಗಿದೆ. ಈಗ ನೀವು ಮಕ್ಕಳಿಗೆ ಜ್ಞಾನವಿದೆ. ಅದಲ್ಲಿ ಇದಲ್ಲಿ ರಾತ್ರಿಯ ಹಗಲಿನ ಅಂತರವಿದೆ. ತಂದೆಯು ನಿಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ, ಎಷ್ಟು ನೆನಪು ಮಾಡುವಿರೋ ಅಷ್ಟು ಆರೋಗ್ಯ ಐಶ್ವರ್ಯ ಸಿಕ್ಕಿಬಿಡುತ್ತದೆ. ಮತ್ತೆ ಇನ್ನೇನು ಬೇಕು?
ಎರಡು ವಸ್ತುಗಳಲ್ಲಿ ಯಾವುದಾದರೂ ಒಂದಿಲ್ಲದಿದ್ದರೂ ಸಹ ಸಂತೋಷವಿರುವುದಿಲ್ಲ. ತಿಳಿದುಕೊಳ್ಳಿ, ಆರೋಗ್ಯವಿದೆ, ಆದರೆ ಐಶ್ವರ್ಯವಿಲ್ಲವೆಂದರೆ ಏನು ಪ್ರಯೋಜನ? ಹಾಡುತ್ತಾರೆ, ಹಣವಿದ್ದರೆ ಮಜಾ ಮಾಡಿಕೊಂಡು ಬನ್ನಿ. ಮಕ್ಕಳು ತಿಳಿಯುತ್ತೀರಿ, ಭಾರತವು ಚಿನ್ನದ ಪಕ್ಷಿಯಾಗಿತ್ತು, ಈಗ ಚಿನ್ನವೆಲ್ಲಿದೆ? ಚಿನ್ನ, ಬೆಳ್ಳಿ, ತಾಮ್ರವು ಹೋಯಿತು. ಈಗಂತೂ ಕಾಗದವೇ ಕಾಗದವಿದೆ. ಕಾಗದವು ನೀರಿನಲ್ಲಿ ತೋಯಿ ಹೋದರೆ ಹಣವೆಲ್ಲಿಂದ ಸಿಗುತ್ತದೆ? ಚಿನ್ನವಂತೂ ಬಹಳ ಭಾರವಾಗಿರುತ್ತದೆ, ಅದು ಅಲ್ಲಿಯೇ ಬಿದ್ದಿರುತ್ತದೆ. ಬೆಂಕಿಯೂ ಸಹ ಚಿನ್ನವನ್ನು ಸುಡಲು ಸಾಧ್ಯವಿಲ್ಲ. ಅಂದಾಗ ಇಲ್ಲಿ ಎಲ್ಲವೂ ದುಃಖದ ಮಾತುಗಳಾಗಿವೆ. ಸತ್ಯಯುಗದಲ್ಲಿ ಇವೆಲ್ಲ ಮಾತುಗಳು ಇರುವುದಿಲ್ಲ. ಈ ಸಮಯದಲ್ಲಿ ನಿಮಗೆ ಅಪಾರ ದುಃಖವಿದೆ. ಯಾವಾಗ ಅಪಾರ ದುಃಖವಿರುವುದೋ ಆಗಲೇ ತಂದೆಯು ಬರುತ್ತಾರೆ. ಮತ್ತೆ ನಾಳೆ ಅಪಾರ ಸುಖವಿರುತ್ತದೆ. ತಂದೆಯಂತೂ ಕಲ್ಪ ಕಲ್ಪವೂ ಬಂದು ಓದಿಸುತ್ತಾರೆ. ಇದೇನು ಹೊಸ ಮಾತೇನಲ್ಲ. ಖುಷಿಯಲ್ಲಿರಬೇಕು. ಖುಷಿಯೇ ಖುಷಿ ಎಂದು ಅಂತ್ಯದ ಮಾತಾಗಿದೆ. ಅತೀಂದ್ರಿಯ ಸುಖವನ್ನು ಗೋಪಗೋಪಿಯರೊಂದಿಗೆ ಕೇಳಿ. ಅಂತಿಮದಲ್ಲಿ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಸತ್ಯ ಶಾಂತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ತಂದೆಯೇ ತಿಳಿಸುತ್ತಾರೆ. ನೀವು ತಂದೆಯಿಂದ ಶಾಂತಿಯ ಆಸ್ತಿಯನ್ನು ಪಡೆಯುತ್ತೀರಿ. ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ತಂದೆಯು ಶಾಂತಿ ಸಾಗರನಾಗಿದ್ದಾರೆ. ತಿಳಿಸುತ್ತಾರೆ, ನನ್ನ ಬಳಿ ಯಾರೂ ಬರಲು ಸಾಧ್ಯ ಎಂದು. ಇಂತಿಂತಹ ಧರ್ಮದವರು ಇಂತಿಂತಹ ಸಮಯದಲ್ಲಿ ಬರುತ್ತಾರೆ. ಸ್ವರ್ಗದಲ್ಲಂತೂ ಬರಲು ಸಾಧ್ಯವಿಲ್ಲ. ಈಗ ಸಾಧು ಸಂತರು ಅನೇಕರಾಗಿ ಬಿಟ್ಟಿದ್ದಾರೆ. ಆದ್ದರಿಂದ ಅವರ ಮಹಿಮೆಯಾಗುತ್ತದೆ. ಪವಿತ್ರರಾದ ಮೇಲೆ ಅವಶ್ಯಕವಾಗಿ ಅವರ ಮಹಿಮೆಯೂ ಆಗಬೇಕು. ಈಗ ಮೇಲಿನಿಂದ ಹೊಸದಾಗಿ ಬಂದಿದ್ದಾರೆ, ಹೊಸದಾಗಿ ಇಳಿದಿದ್ದಾರೆ. ಹಳಬರದು ಇಷ್ಟು ಮಹಿಮೆಯಾಗುವುದಿಲ್ಲ. ಅವರಂತೂ ಸುಖವನ್ನು ಭೋಗಿಸಿ ತಮೋಪ್ರಧಾನದಲ್ಲಿ ಹೊರಟು ಹೋಗಿದ್ದಾರೆ. ಅನೇಕ ಗುರುಗಳು ಭಿನ್ನ ಭಿನ್ನ ಪ್ರಕಾರವಾಗಿ ತಯಾರಾಗುತ್ತಾ ಹೋಗುತ್ತಾರೆ. ಈ ಬೇಹದ್ದಿನ ವೃಕ್ಷವು ಯಾರೂ ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ಎಷ್ಟು ವೃಕ್ಷವು ಹರಡುತ್ತದೆಯೋ ಅಷ್ಟು ಭಕ್ತಿಯ ಸಾಮಗ್ರಿಯಾಗಿದೆ. ಜ್ಞಾನದ ಬೀಜವು ಎಷ್ಟು ಚಿಕ್ಕದಾಗಿದೆ. ಭಕ್ತಿಗೆ ಅರ್ಧಕಲ್ಪ ಹಿಡಿಸುತ್ತದೆ. ಈ ಜ್ಞಾನವಂತೂ ಕೇವಲ ಈ ಒಂದು ಜನ್ಮಕ್ಕಾಗಿ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ನೀವು ಅರ್ಧಕಲ್ಪಕ್ಕಾಗಿ ಮಾಲೀಕರಾಗಿ ಬಿಡುತ್ತೀರಿ. ಭಕ್ತಿಯು ನಿಂತು ಹೋಗಿದೆ. ದಿನವೂ ಆರಂಭವಾಗುತ್ತದೆ. ಈಗ ನೀವು ಸದಾ ಕಾಲಕ್ಕಾಗಿ ಹರ್ಷಿತರಾಗುತ್ತೀರಿ. ಇದಕ್ಕೆ ಈಶ್ವರನ ಅವಿನಾಶಿ ಲಾಟರಿ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು. ಈಶ್ವರಿಯ ಲಾಟರಿ ಮತ್ತು ಆಸುರಿ ಲಾಟರಿಯಲ್ಲಿ ಎಷ್ಟೊಂದು ಅಂತರವಿರುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಪಿತಾ ಬಾಪ್ ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ನಿಮ್ಮ ನೆನಪಿನ ಪ್ರತಿ ಹೆಜ್ಜೆಯಲ್ಲಿ ಪದುಮಗಳಿವೆ. ಇದರಿಂದಲೇ ಅಮರ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ತಂದೆಯಿಂದ ಯಾವ ಅವಿನಾಶಿ ಜ್ಞಾನರತ್ನಗಳು ಸಿಗುತ್ತವೆಯೋ ಅವುಗಳ ದಾನ ಮಾಡಬೇಕು. 2. ಆತ್ಮಾಭಿಮಾನಿಯಾಗಿ ಅಪಾರ ಖುಷಿಯ ಅನುಭವ ಮಾಡಬೇಕು. ಶರೀರದಿಂದ ಮೋಹವನ್ನು ತೆಗೆದು ಸದಾ ಹರ್ಷಿತವಾಗಿರಬೇಕು. ಮೋಹಜೀತರಾಗಬೇಕು. ವರದಾನ: ಪ್ರತಿ ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿದು ಸದಾ ಆತ್ಮೀಯ ಮೋಜಿನಲ್ಲಿರುವಂತಹ ವಿಶೇಷ ಆತ್ಮಭವ. ಸಂಗಮ ಯುಗ ಆತ್ಮೀಯ ಮೋಜಿನಲ್ಲಿರುವಂತಹ ಯುಗವಾಗಿದೆ. ಆದ್ದರಿಂದ ಪ್ರತಿ ಗಳಿಗೆಯೂ ಆತ್ಮೀಯ ಮೋಜಿನ ಅನುಭವ ಮಾಡುತ್ತೀರಿ. ಎಂದು ಯಾವುದೇ ಪರಿಸ್ಥಿತಿ ಅಥವಾ ಪರೀಕ್ಷೆಯಲ್ಲಿ ತಬ್ಬಿಬಾಗಬೇಡಿ. ಏಕೆಂದರೆ ಈ ಸಮಯ ಅಕಾಲ ಮೃತ್ಯುವಿನದಾಗಿದೆ. ಸ್ವಲ್ಪ ಸಮಯಕ್ಕಾದರೂ ಒಂದು ವೇಳೆ ಮೋಜಿನ ಬದಲು ತಬ್ಬಿಬ್ಬಾದರೆ ಮತ್ತೆ ಅದೇ ಸಮಯ ಅಂತಿಮಗಳಿಗೆ ಬಂದು ಬಿಟ್ಟರೆ ಆಗ ಅಂತಿಮತೆ ಸೋಗತಿ ಏನಾಗಬಹುದು? ಆದ್ದರಿಂದ ಸದಾ ಸಿದ್ಧರಾಗಿರುವ ಪಾಠ ಓದಿಸಲಾಗುತ್ತದೆ. 1 ಸೆಕೆಂಡ್ ಕೂಡ ಮೋಸ ಮಾಡುವುದಾಗುತ್ತದೆ. ಆದ್ದರಿಂದ ಸ್ವಯಂ ತನ್ನನ್ನು ವಿಶೇಷ ಆತ್ಮ ಎಂದು ತಿಳಿದು ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮವನ್ನು ಮಾಡಿ
ಮತ್ತು ಸದಾ ಆತ್ಮೀಯ ಮೋಜಿನಲ್ಲಿ ಇರಿ. ಸ್ಲೋಗನ್: ಅಚಲರಾಗಿರಬೇಕಾದರೆ ವ್ಯರ್ಥ ಮತ್ತು ಅಶುಭವನ್ನು ಸಮಾಪ್ತಿ ಮಾಡಿ. ಓಂ ಶಾಂತಿ.